A very good morning, all of you. In my last series of videos, we discussed about the basic concepts of the computer. Hope you all understood the basic concepts of computer. Let us discuss the another concept of your computer concepts and office automation is regarding operating system. So before getting to what exactly operating systems is, let us discuss a little bit background about how exactly this operating system arises. ಡೈರೆಕ್ಟ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ಅದಕ್ಕೊಂಚೂರು ಬ್ಯಾಕ್ಗ್ರೌಂಡ್ ನೋಡೋಣ. ಸೊ ವಾಟ್ ಎಕ್ಸಾಕ್ಟ್ಲಿ ಹೆಂಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಅಂತ, ಅಥವಾ ಎಲ್ಲಿಂದ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ನ ನಾವು ಕಲಿತಾ ಹೋಗಬೇಕು ಅಂತ. ಸೊ ಆಪರೇಟಿಂಗ್ ಸಿಸ್ಟಮ್ನ ಕಲಿಯೋದಕ್ಕಿಂತ ಮುಂಚೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸಾಫ್ಟ್ವೇರ್. What exactly mean by software anta? Software it means it is a set of instruction which are execution deliver the desired outcome ಅಂತ. ಅಂದ್ರೆ ಅರ್ಥ ಏನು? ಸೊ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟು ಆ ಇನ್ಸ್ಟ್ರಕ್ಷನ್ಸ್ಗಳನ್ನ ಪ್ರೋಸೆಸ್ ಮಾಡಿ ನಮಗೆ ಒಂದು ರಿಸಲ್ಟ್ ಅಥವಾ ಔಟ್ಪುಟ್ ಕೊಡೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಸಾಫ್ಟ್ವೇರ್. ಇವತ್ತು ನಾನು ಏನು ಕೇಳ್ತಾ ಇದ್ದೀನಿ ಕಂಪ್ಯೂಟರ್ಗೆ, ಆ ಕಂಪ್ಯೂಟರ್ ಏನು ಮಾಡಬೇಕಾಗತ್ತೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಪ್ರೋಸೆಸ್ ಮಾಡಬೇಕಾಗುತ್ತೆ. ಆ ಪ್ರೋಸೆಸ್ ಮಾಡೋದೇ ಯಾವ್ದು ಮಾಡೋದು, ಈ ಒಂದು ಸಾಫ್ಟ್ವೇರ್ ಅನ್ನೋದು ಮಾಡುವಂಥದ್ದು. ಸೊ ಇಟ್ಸ್ ಪ್ಯೂರ್ಲಿ ಸಾಫ್ಟ್ವೇರ್ ವಿಚ್ ಇಸ್ ರಿಟರ್ನ್ ಫಾರ್ ಸಮ್ ಕಂಪ್ಯೂಟೇಷನಲ್ ಪರ್ಪಸಸ್ ಅಂತ. ಅಂದ್ರೆ ಅರ್ಥ, ನಾವು ಏನು ಹ್ಯೂಮನ್ ಕ್ವಶನ್ಸ್ ಕೇಳ್ತೀವಿ ಅಥವಾ ನಾವು ಏನು ಟೈಪ್ ಮಾಡ್ತೀವಿ ಅದನ್ನ ಅದರದೇ ಆದಂತಹ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಕೊಂಡು ನಮ್ಗೇನೋ ಒಂದು ಔಟ್ಪುಟ್ನ ಕೊಡುತ್ತೆ. ಬಟ್ ಈ ಒಳಗಡೆ ನಡೆಯೋ ಹೋಲ್ ಪ್ರೋಸೆಸ್ ನಡೆಯೋದು ಯಾವ ಜಾಗದಲ್ಲಿ, ಈ ಒಂದು ಸಾಫ್ಟ್ವೇರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ವಾಟ್ ಯು ಕಾಲ್ಡ್ ಸಾಫ್ಟ್ವೇರ್ ಯಾವ್ಯಾವುದು, ಹ್ಯಾವ್ ರಿಟರ್ನ್ ಲೈಕ್ ಉಬುಂಟು ಅಂತ ಹಾಕಿದ್ದೀನಿ, ಆರ್ ವಿಂಡೋಸ್ 7, ವಿಂಡೋಸ್ 10, ವರ್ಡ್ ಪ್ರೊಸೆಸಿಂಗ್, ಲೈಕ್ ಲಿಬ್ರೋ ಆಫೀಸ್ ಅಂತ. ಲಿಬ್ರೋ ಆಫೀಸ್ ಅಂದ್ರೆ ಇಟ್ಸ್ ಲೈಕ್ ನಾರ್ಮಲ್ ನಾವು ವರ್ಡ್ ಎಕ್ಸೆಲ್ ಯೂಸ್ ಮಾಡ್ತೀವಲ್ಲ, ದಟ್ ಇಸ್ ವಾಟ್. ದೆನ್ ವಿಡಿಯೋ ಪ್ಲೇಯರು ಲೈಕ್ VLC ಪ್ಲೇಯರು, ಫೋಟೋ ಎಡಿಟರು, ಲೈಕ್ ಫೋಟೋ ಎಡಿಟರ್ ಅಲ್ಲಿ ಬಂದು ನಿಮಗೆ ಜಿಂಪ್ ಅಂತ ಬರುತ್ತೆ, ಅಂಡ್ ಲಿಬ್ರೋ ಆಫೀಸ್ ಡ್ರಾ ಅಂತ ಬರುತ್ತೆ. ಏನಿದು ಜಿಂಪು, ಇದು ಇಟ್ ಇಸ್ ಜಸ್ಟ್ ಎ ಓಪನ್ ಸೋರ್ಸ್ ಸಾಫ್ಟ್ವೇರ್, ನಿಮ್ಮ ಒಂದು ಇಮೇಜ್ ಎಡಿಟಿಂಗ್ಗೆ ಯೂಸ್ ಮಾಡುವಂತ ಒಂದು ಅಪ್ಲಿಕೇಶನ್. ಸೊ ಈ ತರ ಸಮ್ ಆಫ್ ದ ಎಕ್ಸಾಂಪಲ್ಸ್ ಏನೋ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಗೆ. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಏನಿದು ಸಾಫ್ಟ್ವೇರ್ ಅಂತ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಫ್ಯಾನ್ ಅನ್ನ ಆನ್ ಮಾಡಬೇಕು. ಫ್ಯಾನ್ ಆನ್ ಮಾಡಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು, ಸ್ವಿಚ್ ನ ಆನ್ ಮಾಡಬೇಕು. ಇವತ್ತು ನಾನು ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ, ಫ್ಯಾನ್ ರನ್ ಆಗುತ್ತೆ. ಬಟ್ ಈ ಒಂದು ಸ್ವಿಚ್ ಮತ್ತೆ ಈ ಫ್ಯಾನ್ ನಡುವೆ ಒಂದು ಒಳಗಡೆ ಏನೋ ಒಂದು ಪ್ರೋಸೆಸ್ ನಡೆದಿರುತ್ತಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಸಾಫ್ಟ್ವೇರ್. ಇವತ್ತು ನಮ್ಗೆ ಒಂದು ಸ್ವಿಚ್ ಕೊಡ್ದಾನೆ ಸುಮ್ಮನೆ ಹಾಗೆ ವೈರ್ ಕನೆಕ್ಷನ್ಸ್ ಏನಾದ್ರು ಸುಮ್ಮನೆ ಹಾಗೆ ಓಪನ್ ಬಿಟ್ಬಿಟ್ರೆ ನಮ್ಗೆ ಫ್ಯಾನ್ ಹಾಕೋದಕ್ಕಾಗತ್ತಾ? ಆಗಲ್ಲ. ಸೊ ಅಂದ್ರೆ ಅರ್ಥ ಏನು, ಈ ಒಂದು ಹಾರ್ಡ್ವೇರ್ ಏನಿರುತ್ತೆ, ಆ ಹಾರ್ಡ್ವೇರು ಮತ್ತೆ ಯಾವ ಒಂದು ಪರ್ಟಿಕ್ಯುಲರ್ ಔಟ್ಪುಟ್ ನಮಗ್ ಬೇಕು, ಇವೆರಡರ ಒಂದು ನಡುವೆ ನಡೆಯುವಂತ ಪ್ರೋಸೆಸ್ ಏನೋ ಈ ಒಂದು ಸಾಫ್ಟ್ವೇರ್ ಅಂತ ಕರಿತೀವಿ ನಾವು. ಸೊ ಸರ್, ವೈ ಎಕ್ಸಾಕ್ಟ್ಲಿ ದಿಸ್ ಸಾಫ್ಟ್ವೇರ್ ಇಸ್ ರಿಕ್ವೈರ್ಡ್? ಸಾಫ್ಟ್ವೇರ್ ಅನ್ನೋದು ಯಾಕೆ ಬೇಕು ನಮ್ಗೆ? ಮೇಜರ್ ಏನು ಅಂತ ಅಂದ್ರೆ, ಒಂದು ಆಕ್ಟಿವಿಟಿನ ಒಂದು ಆಪರೇಷನಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ, ಅಥವಾ ಒಂದು ಯೂಸರು ಅವನಿಗೆ ಬೇಕಾಗಿರೋ ಒಂದು ಔಟ್ಪುಟ್ನ ತನ್ನ ಒಂದು ಕಂಪ್ಯೂಟರ್ ಮುಖಾಂತರ ತಗೊಳ್ಬೇಕು ಅಂತ ಅಂದ್ರೆ, ಅದ್ರ ಹಿಂದೆ ನಡೆಯುವಂತಹ ಒಂದು ಲಿಂಕೇಜ್ ಇದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸಾಫ್ಟ್ವೇರ್ನ ಮೇಜರ್ ಪರ್ಪಸ್. ಇಟ್ ಮೇಕ್ಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಯೂಸ್ಫುಲ್ ಅಂಡ್ ಆಪರೇಷನಲ್. ಇವತ್ತು ಸುಮ್ಮನೆ ನನ್ನ ಲ್ಯಾಪ್ಟಾಪ್ ತಗೊಂಡು ಬಂದು ಇಟ್ಕೊಂಡ್ರೆ ಏನು ಯೂಸ್ ಆಗಲ್ಲ. ಸೊ ನಾನು ಅದ್ರಲ್ಲಿ ಏನು ಮಾಡಬೇಕು, ವರ್ಕ್ ಮಾಡಬೇಕಂದ್ರೆ ನೀನು ಏನೋ ಒಂದು ಇನ್ಪುಟ್ ಕೊಡಬೇಕು. ಆ ಔಟ್ಪುಟ್ ಬರಬೇಕಾದ್ರೆ ಹಿಂದೆ ಒಂದು ನಡೆಯುವಂಥ ಪ್ರೋಸೆಸ್ ಇದೆಯಲ್ಲ, ದಟ್ ಈಸ್ ವಾಟ್ ದ ಮೇಜರ್ ರಿಕ್ವೈರ್ಮೆಂಟ್ ಆರ್ ಮೇಜರ್ ನೀಡ್ ಫಾರ್ ದಿ ಸಾಫ್ಟ್ವೇರ್. ಸೊ ದ ಸಾಫ್ಟ್ವೇರ್ ನೋನ್ ಹೌ ಟು ಮೇಕ್ ಡಿಫರೆಂಟ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಆಫ್ ಅ ಕಂಪ್ಯೂಟರ್ ವರ್ಕ್ ಅಂಡ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಆಸ್ ವೆಲ್ ಆಸ್ ವಿತ್ ದ ಎಂಡ್ ಯೂಸರ್. ಈ ಸಾಫ್ಟ್ವೇರ್ ಅದಕ್ಕೆ ಗೊತ್ತಿರುತ್ತೆ ಯಾವ ರೀತಿ ವರ್ಕ್ ಮಾಡಬೇಕು. ಸೊ ಯಾವ ರೀತಿ ನಾನು ಕೊಡ್ತಾ ಇರೋಂಥ ಇನ್ಪುಟ್ಗೆ ಯಾವ ರೀತಿ ನಾನು ಔಟ್ಪುಟ್ನ ಕೊಡಬೇಕು ಅಂತ. ಇಟ್ ಆಕ್ಟ್ಸ್ ಲೈಕ್ ಅ ಇಂಟರ್ಫೇಸ್ ಬಿಟ್ವೀನ್ ಇನ್ಪುಟ್ ಅಂಡ್ ದ ಔಟ್ಪುಟ್, ಅಷ್ಟೇನಿಲ್ಲ.
We cannot instruct the hardware of a computer directly, but ಸಾಫ್ಟ್ವೇರ್ ಮುಖಾಂತರ ಏನು ಮಾಡ್ಬೋದು ನಾವು ಆಸ್ ಅ ಹ್ಯೂಮನ್ ಯೂಸರು. ಸೊ ಒಂದು ಹಾರ್ಡ್ವೇರ್ ಮುಖಾಂತರ ಏನು ಮಾಡ್ತೀವಿ ನಾವು, ಸೊ ಇನ್ಫಾರ್ಮೇಶನ್ನ ಕೊಟ್ಕೊಂಡು ಅದ್ರ ಮುಖಾಂತರ ಏನು ಮಾಡ್ತೀವಿ ನಾವು ಔಟ್ಪುಟ್ಟನ್ನು ತಗೊಳ್ತಾ ಹೋಗ್ತೀವಿ. ಡಿಪೆಂಡಿಂಗ್ ಆನ್ ದ ಮೋಡ್ ಆಫ್ ಇಂಟರಾಕ್ಷನ್ ವಿತ್ ಹಾರ್ಡ್ವೇರ್ ಅಂಡ್ ಫಂಕ್ಷನ್ಸ್ ಟು ಬಿ ಪರ್ಫಾರ್ಮ್, ದ ಸಾಫ್ಟ್ವೇರ್ ಕ್ಯಾನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಮೇಜರ್ ಕ್ಯಾಟಗರೀಸ್. ಮೇಜರ್ ಆಗಿ 3 ಡಿಫ್ರೆಂಟ್ ಕ್ಯಾಟಗರೀಸ್ ಆಗಿ ಮಾಡ್ಕೊಂಡಿದ್ದಾರೆ ಈ ಒಂದು ಸಾಫ್ಟ್ವೇರ್ನ. ಏನದು? ಒಂದು ಸಿಸ್ಟಮ್ ಸಾಫ್ಟ್ವೇರು, ಸೆಕೆಂಡು ಪ್ರೋಗ್ರಾಮಿಂಗ್ ಟೂಲ್ಸು, ಮತ್ತು ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಯೂಶುವಲಿ ನಾವು ಜನರಲ್ ಆಗಿ 2 ಡಿವಿಷನ್ ಮಾಡ್ತೀವಿ, ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಮತ್ತು ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. Now what exactly mean by system software? The system software means the software that provides the basic functionality to operate a computer by interacting directly with its constituent hardware is termed as a system software. ಅರ್ಥ ಏನು? ಇವತ್ತೊಬ್ಬ ಯೂಸರು ತನ್ನ ಏನೋ ಒಂದು ಅಪ್ಲಿಕೇಶನ್ಸ್ನ ನಾನು ಹಾಕಿ ನಾನು ಅದ್ರ ಮುಖಾಂತರ ಏನೋ ಔಟ್ಪುಟ್ ತಗೊಳ್ತೀನಿ ಅಂತ ಅಂದರೆ, ಆ ಜಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತಿರುತ್ತಲ್ಲ, ಸೊ ದಟ್ ಈಸ್ ವಾಟ್ ದ ಸಿಸ್ಟಮ್ ಸಾಫ್ಟ್ವೇರ್ ವಿಲ್ ಡು. ಇವತ್ತು ನಾನು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು PPT ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ರೆಕಾರ್ಡರ್ ಆಪ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡೋದಕ್ಕೆ ಸಪೋರ್ಟ್ ಮಾಡೋ ಡಿವೈಸ್ ಇದೆಯಲ್ಲ, ದಟ್ ಇಸ್ ವಾಟ್ ವಿ ಕಾಲ್ಡ್ ಸಿಸ್ಟಮ್ ಸಾಫ್ಟ್ವೇರ್. ಇವಾಗ ನಾನು ನಿಮಗೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಲ್ಲಿ ಏನು ಮಾಡ್ತಾ ಇದ್ದೀನಿ, PPT ತೋರಿಸ್ತಾ ಇದ್ದೀನಿ ನಿಮಗೆ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ, ಬಟ್ ಅದು ರನ್ ಆಗಬೇಕು ಅಂತ ಅಂದರೆ ಅದ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ಇನ್ನೊಂದು ಸಾಫ್ಟ್ವೇರ್ ವರ್ಕ್ ಆಗುತ್ತಲ್ಲ, ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಸಿಸ್ಟಮ್ ಸಾಫ್ಟ್ವೇರ್. System software knows how to operate and use different hardware components of a computer. It provides services directly to the end user or to some other software. Examples ಯಾವುದು? So examples of system software include operating system, system utilities, device drivers, etc. Now this is the place where operating system ಅನ್ನೋ ಕಾನ್ಸೆಪ್ಟ್ ಬರುವಂಥದ್ದು. ಅಂದ್ರೆ ಅರ್ಥ ಆಯ್ತು ಇವಾಗ ಏನು? ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅನ್ನೋದು ಗೊತ್ತಾಗಿದೆ ನಮಗೆ. ಸೊ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಏನು ಅಂತ ಅಂದ್ರೆ ನಿಮ್ಮ ಓವರ್ ಆಲ್ ಪ್ರೋಗ್ರಾಮ್ಗೆ ಒಂದು ಸಪೋರ್ಟಿವ್ ಆಗಿ ಏನಾಗುತ್ತೆ ನಡೀತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲಲ್ಲಿ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀರಾ. ವಾಟ್ಸಪ್ ಅನ್ನೋದು ಒಂದು ಅಪ್ಲಿಕೇಶನ್, ಬಟ್ ಈ ಅಪ್ಲಿಕೇಶನ್ನ ನೀವು ರನ್ ಮಾಡಬೇಕು ಅಂತ ಅಂದ್ರೆ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ಇನ್ನೂ ಒಂದು ಪ್ರೊಸೆಸಿಂಗ್ ನಡಿಬೇಕು. ಅದೇ ನೀವು ಯೂಸ್ ಮಾಡೋದು ಯಾವುದು? ನಿಮ್ಮ ಆಂಡ್ರಾಯ್ಡ್ ಅಂತ ಯೂಸ್ ಮಾಡ್ತೀರಾ. ಆಂಡ್ರಾಯ್ಡ್ ಅನ್ನೋದೇನು? ಸಿಸ್ಟಮ್ ಸಾಫ್ಟ್ವೇರ್. ಐ ಥಿಂಕ್ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಬೋದು, ಇವತ್ತು ಆಪ್ಷನ್ಸ್ ಇದೆ ನಿಮಗೆ. ಎಲ್ಲ ಸ್ಮಾರ್ಟ್ ಫೋನ್ಸ್ಗೆ ಯೂಸ್ ಮಾಡುವಂತಹ ಆಪರೇಟಿಂಗ್ ಸಿಸ್ಟಮ್ ಬಂದು ಯಾವುದು? ಸಿಸ್ಟಮ್ ಸಾಫ್ಟ್ವೇರ್ ಏನು? ನಿಮ್ಮ ಆಂಡ್ರಾಯ್ಡ್. ಇವಾಗ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ಯೂಸ್ ಮಾಡ್ತಾ ಇರೋದು ಯಾವುದು? ಈ ವಿಂಡೋಸ್ 7 ಅಥವಾ ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಹಿಂದೆ ವಿಂಡೋಸ್ 7 ಇತ್ತು, ವಿಂಡೋಸ್ ವಿಸ್ಟಾ ಇತ್ತು, ವಿಂಡೋಸ್ XP ಅಂತಿತ್ತು, ಈ ತರ ಒಂದೊಂದಾಗಿ ಇದಾಗ್ತದೆ. ಐಫೋನ್ಗಳಲ್ಲಿ ಇರೋದು ಯಾವುದು? ಸೊ ನಿಮ್ಮ ಅವ್ರದ್ದೇ ಅಂತ ಒಂದು ಐಫೋನ್ ಬರುತ್ತೆ. ಸೊ ಐಫೋನ್ ಯೂಸ್ ಮಾಡೋದು ಆಂಡ್ರಾಯ್ಡ್ ಸಾಫ್ಟ್ವೇರ್ ಯೂಸ್ ಮಾಡಲ್ಲ, ಅವ್ರದ್ದೇ ಬೇರೆ ಸಿಸ್ಟಮ್ ಸಾಫ್ಟ್ವೇರ್. ಸೊ ಅಂದ್ರೆ ಅರ್ಥ ಏನು? ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಯೂಸರು ತನ್ನ ಒಂದು ಓವರ್ ಆಲ್ ವರ್ಕ್ ಪ್ರೋಸೆಸ್ನ ಮಾಡಬೇಕು ಅಂತ ಅಂದ್ರೆ ಅದು ಮಾಡೋದಕ್ಕೆ ಒಂದು ಪ್ರಾಪರ್ ಒಂದು ಆಪರೇಷನಲ್ ಆಕ್ಟಿವಿಟಿ ಏನಿರಬೇಕಾಗಿದೆ, ಆ ಒಂದು ಆಪರೇಷನಲ್ ಆಕ್ಟಿವಿಟಿನ ನಾವೇನಂತ ಕರೆಯುತ್ತದೋ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಇವತ್ತು ನಾನು PPT ಯೂಸ್ ಮಾಡ್ತಾ ಇದ್ದೀನ, ಓಕೆ, PPT ಯೂಸ್ ಮಾಡಬೇಕು ಅಂದ್ರೆ ನನಗೆ ಯಾವುದೋ ಒಂದು ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಳ್ಬೇಕು ಅಥವಾ ಸಿಸ್ಟಮ್ ಸಾಫ್ಟ್ವೇರ್ ಇಟ್ಕೊಳ್ಬೇಕು. ಐದರ್ ಆಂಡ್ರಾಯ್ಡ್ ಇರ್ಬೋದು, ವಿಂಡೋಸ್ 10 ಇರ್ಬೋದು, ವಿಂಡೋಸ್ 7 ಇರ್ಬೋದು, ವಿಂಡೋಸ್ ವಿಸ್ತಾ ಇರ್ಬೋದು, ವಿಂಡೋಸ್ XP ಇರ್ಬೋದು. ಆ ಸಿಸ್ಟಮ್ ಸಾಫ್ಟ್ವೇರ್ನ ಸಿಸ್ಟಮ್ಗೆ ನಾನು ಇನ್ಸ್ಟಾಲ್ ಮಾಡಿದ ಮೇಲೆನೆ ನೀವು ಬೇರೆ ಏನೇ ಅಪ್ಲಿಕೇಶನ್ಸ್ ಇದ್ರೂ ಯೂಸ್ ಮಾಡೋಕ್ಕಾಗೋದು. ಐದರ್ ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು. ಸೊ ಅಲ್ಲಿಗೆ ಅರ್ಥ ಏನು? ನಿಮ್ಮ ಸಿಸ್ಟಮ್ ಸಾಫ್ಟ್ವೇರ್ ಬಂದು ಏನು ಅಂತ ಅಂದ್ರೆ, ಸೊ ಈ ಒಂದು ಯೂಸರು ಮತ್ತೆ ಔಟ್ಪುಟ್ನ ನಾನೇನು ಅಥವಾ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕಾದಾಗ ಒಂದು ಇಂಟರ್ಫೇಸ್ ಆಗಿ ನಡೆಯೋದೇ ಬಂದೇನೋ ಸಿಸ್ಟಮ್ ಸಾಫ್ಟ್ವೇರ್. ಸರ್, ಸಿಸ್ಟಮ್ ಸಾಫ್ಟ್ವೇರ್ ಇಲ್ದೇ ನಾನು PPT ಆಗಿರ್ಬೋದು ಅಥವಾ ಯಾವುದೋ VLC ಮೀಡಿಯಾ ಇರ್ಬೋದು ಅದನ್ನ ರನ್ ಮಾಡೋಕ್ಕಾಗತ್ತಾ? ಆಗಲ್ಲ, ರನ್ ಮಾಡೋಕ್ಕಾಗಲ್ಲ. ಸೊ ಐದರ್ ನಿಮ್ಮ ಮೊಬೈಲಿಂದ ನೀವು ಯಾವುದೋ ಒಂದು ವಾಟ್ಸಪ್ ಯೂಸ್ ಮಾಡಬೇಕು ಅಂತಂದ್ರೆ ಯು ನೀಡ್ ಅ ಸಿಸ್ಟಮ್ ಸಾಫ್ಟ್ವೇರ್ ಲೈಕ್ ಆಂಡ್ರಾಯ್ಡ್ ನಿಮ್ಮ ಮೊಬೈಲಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರನೇ ಏನಾಗುತ್ತೆ ನಿಮಗೆ ಅಪ್ಲಿಕೇಶನ್ಸ್ ರನ್ ಆಗೋದು. ಅಂದ್ರೆ ಅರ್ಥ, ಸೊ ಈಚ್ ಅಂಡ್ ಎವ್ರಿ ಕಂಪ್ಯೂಟರ್ ಸಿಸ್ಟಮ್ ಶುಡ್ ಹ್ಯಾವ್ ದಿಸ್ ಸಿಸ್ಟಮ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ಇದಾದ್ಮೇಲೆ ನಿಮಗೆ ಪ್ರೋಗ್ರಾಮಿಂಗ್ ಟೂಲ್ಸ್ ಅಂತ ಬರುತ್ತೆ. ಏನಿದು ಪ್ರೋಗ್ರಾಮಿಂಗ್ ಟೂಲ್ಸು?
So there are certain instructions which are applied on the input data to get the desired outcome ಅಂತ. ಸೊ ಆಕ್ಚುಲಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಏನು ಅಂತ ಅಂದ್ರೆ ಹ್ಯೂಮನ್ ಲ್ಯಾಂಗ್ವೇಜು ಅಥವಾ ನಾವ್ ಏನ್ ಮಾತಾಡ್ತೀವಿ ಅದನ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳಲ್ಲ. ನಾವ್ ಏನ್ ಕೊಡ್ತೀವಿ ಅದನ್ನ ಕಂಪ್ಯೂಟರ್ ಅದರದೇ ಆದಂತ ಓನ್ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ ಅದು ಕನ್ವರ್ಟ್ ಆಗುತ್ತಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಪ್ರೋಗ್ರಾಮಿಂಗ್ ಟೂಲ್ಸ್ ಅಂತ. ಐ ಥಿಂಕ್ ನಾನು ಇಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ ಕೆಲವೊಂದು ಹೇಳಿದ್ದೀನಿ, ಯಾವುದು ವಿಜುವಲ್ ಸ್ಟುಡಿಯೋ ಅಂತೆ, C++, ಪೈಥಾನ್, ಮ್ಯಾಥ್ ಲ್ಯಾಬ್ ಅಂತ, ಲ್ಯಾಬ್ ವ್ಯೂ ಅಂತ, ಇವೆಲ್ಲವೂ ನಾವೇನಂತ ಕರಿತೀವಿ ಪ್ರೋಗ್ರಾಮಿಂಗ್ ಟೂಲ್ಸ್ ಅಂತ ಕರಿತೀವಿ. ಐ ಥಿಂಕ್ ಆಸ್ ಎ ಕಾಮರ್ಸ್ ಫ್ಯಾಕಲ್ಟೀಸ್ ನಾವು ಯೂಸ್ ಮಾಡಲ್ಲ ಇದನ್ನೆಲ್ಲ, ಬಟ್ ನಿಮ್ಮ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಓದ್ತಾರೆ ಅಥವಾ ಲೈಕ್ BCA MCA ಮಾಡೋ ಸ್ಟೂಡೆಂಟ್ಸ್ಗಳೆಲ್ಲ ಏನಂತಾರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ಜಾಸ್ತಿ ಕಲಿತಾ ಹೋಗ್ತಾರೆ. ಇವರಿಗೆ ಹಿಂಗೆ ಅಂತ ಅಂದ್ರೆ ಕೋಡಿಂಗ್ ಸಿಸ್ಟಮ್ಸ್ಗಳನ್ನ ಹೇಳಿಕೊಡ್ತಾರೆ. ಬಟ್ ನಾವು ಯಾವುದೇ ರೀತಿಯಾದಂತಹ ಕೋಡಿಂಗ್ ಸಿಸ್ಟಮ್ಸ್ಗಳನ್ನ ಕಲಿಯುವಂತ ಅವಶ್ಯಕತೆ ಇರಲ್ಲ. ಬಟ್ ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನು ಅಂತ ಅಂದ್ರೆ ಪ್ರೋಗ್ರಾಮಿಂಗ್ ಟೂಲ್ಸ್ ಬಂದು ಏನು ಅಂತ ಅಂದ್ರೆ ನಾವು ಕೊಡೋವಂಥ ಇನ್ಫಾರ್ಮೇಶನ್ ಅದರದ್ದೇ ಆದಂಥ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಅದರದ್ದೇ ಆದಂಥ ಓನ್ ಇನ್ಸ್ಟ್ರಕ್ಷನ್ಸ್ಗಳನ್ನ ತಗೊಂಡು ಅದ್ರ ಮುಖಾಂತರ ಏನ್ ಮಾಡುತ್ತೆ ನಮ್ಗೆ ಏನ್ ಡಿಸೈರ್ಡ್ ಔಟ್ಪುಟ್ ಬೇಕೋ ಆ ಔಟ್ಪುಟ್ ನ ಏನ್ ಮಾಡ್ತಾ ಹೋಗುತ್ತೆ ಕೊಡ್ತಾ ಹೋಗುತ್ತೆ. ಸೊ ಹ್ಯೂಮನ್ಸ್ ಆರ್ ಏಬಲ್ ಟು ರೈಟ್ ಪ್ರೋಗ್ರಾಮ್ಸ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ದ ಮೆಷಿನ್ ಲ್ಯಾಂಗ್ವೇಜ್. ನೀವು ಯಾವುದೇ ರೀತಿ ನೀವು ಟೈಪ್ ಮಾಡಿ ಏನೇ ಒಂದು ಕ್ವಶನ್ಸ್ಗಳು ಕೇಳಿದ್ರು ಅದು ಅರ್ಥ ಮಾಡ್ಕೊಳ್ಳೋದೇನೋ ಅದರದೇ ಆದಂಥ ಓನ್ ಲ್ಯಾಂಗ್ವೇಜ್ ಅಲ್ಲಿ. ಐ ಥಿಂಕ್ ನಾನು ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಲೈಕ್ ಬೈನರಿ ಕೋಡ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಹೋಗುತ್ತೆ ಅದು ನೀವೇನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಅದನ್ನ ಅರ್ಥ ಮಾಡ್ಕೊಳ್ತಲ್ಲ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಪ್ರೋಗ್ರಾಮಿಂಗ್ ಟೂಲ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಏನು ಅಂತ ಅಂದ್ರೆ, ಸೊ ಸಿಸ್ಟಮ್ ಸಾಫ್ಟ್ವೇರ್ ಇದ್ರೇನೆ ನಿಮ್ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ರನ್ ಆಗಕ್ಕಾಗೋದು. ಸೊ ದಟ್ ಮೀನ್ಸ್ ವಾಟ್, ಸೊ ಸಿಸ್ಟಮ್ ಸಾಫ್ಟ್ವೇರ್ ಏನಾಗುತ್ತೆ ಅಂತ ಅಂದ್ರೆ ನೀವು ಕೊಡೋಂಥ ಇನ್ಸ್ಟ್ರಕ್ಷನ್ಸ್ ನ ಅದು ಪ್ರೊಸೆಸಿಂಗ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಸಾಫ್ಟ್ವೇರ್ ಬೇಕು. ಆ ಒಂದು ಸಾಫ್ಟ್ವೇರ್ ನಾನು ಕಂಪ್ಯೂಟರ್ ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಾನು ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ದೀನಿ, ವಿಂಡೋಸ್ 10 ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ನಿಮ್ಮ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ನೀವು ಆಂಡ್ರಾಯ್ಡ್ ಆಟೋಮೆಟಿಕ್ ಆಗಿ ನೀವು ಮೊಬೈಲ್ ಪರ್ಚೇಸ್ ಮಾಡಿದಾಗಲೇ ಡಿಫಾಲ್ಟ್ ಆಗಿ ಅದು ಇನ್ಸ್ಟಾಲ್ ಆಗೋಗಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ಸೊ ಆಂಡ್ರಾಯ್ಡ್ ನ ಯೂಸ್ ಮಾಡ್ತೀರಾ. ಒನ್ಸ್ ವಿ ಹ್ಯಾವ್ ದಿಸ್ ವಿಂಡೋಸ್ 10 ಆರ್ ಇನ್ ಯುವರ್ ಸ್ಮಾರ್ಟ್ ಫೋನ್ ದ ಆಂಡ್ರಾಯ್ಡ್ ಆಪ್, ಅದಾದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳನ್ನ ನೀವೇನ್ ಮಾಡ್ಬೋದು ಇನ್ಸ್ಟಾಲ್ ಮಾಡ್ಕೊಳ್ತಾ ಹೋಗ್ತೀರಾ. ಹಿಂಗೆ ದ ಸಿಸ್ಟಮ್ ಸಾಫ್ಟ್ವೇರ್ ಪ್ರೊವೈಡ್ಸ್ ದ ಕೋರ್ ಫಂಕ್ಷನಾಲಿಟಿ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. However, different users need the computer system for different purposes depending upon the requirement. ಇವತ್ತು ನನಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಏನೋ ಪವರ್ ಪಾಯಿಂಟ್, ನಾನು ಪವರ್ ಪಾಯಿಂಟ್ ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ಫಾರ್ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ ಏನೋ ಬೇಕಾಗುತ್ತೆ, ಎಕ್ಸ್ಬಾಕ್ಸ್ ಅಂತ ಬೇಕಾಗುತ್ತೆ, ಯಾವುದು ಗೂಗಲ್ ಡ್ರೈವ್ ಅಂತ ಬೇಕಾಗುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಅವರವರ ರಿಕ್ವೈರ್ಮೆಂಟ್ ತಕ್ಕನಾಗಿ ಕೆಲವೊಂದು ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. Hence, a new category of software is needed to cater to different requirement of the end users. This specific software that works on top of the system software is termed as a application software. So, ಒಟ್ಟಿನಲ್ಲಿ ಏನು ಅಂತ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು ಬಂದು ಏನು ನಿಮ್ಮ ಸಿಸ್ಟಮ್ ಅಲ್ಲಿ ಏನೇ ಒಂದು ನೀವು ಒಂದು ಪ್ರೋಗ್ರಾಮಿಂಗ್ ಮಾಡಬೇಕು ಅಥವಾ ನೀವೇನೇ ಒಂದು ವರ್ಕ್ ಪರ್ಪಸ್ ಆಗಿ ನೀವೇನೇ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ರೆ, ಸೊ ನಿಮ್ಗೆ ಕಂಪಲ್ಸರಿ ದೇರ್ ಆರ್ ಸರ್ಟನ್ ಅಪ್ಲಿಕೇಶನ್ ಶುಡ್ ಬಿ certain applications should be installed in your computer system. ಸೊ ಹಾಗಿದ್ದಾಗ ಮಾತ್ರ ಏನಾಗುತ್ತೆ ವರ್ಕ್ ಪ್ರೋಸೆಸ್ನ ಮಾಡೋಕ್ಕಾಗತ್ತೆ. ಸೊ ಅದರಿಂದ ಸೊ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ನೀವು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ರೆ, ಸೊ ನಿಮಗೆ ಕಂಪಲ್ಸರಿ ಏನ್ ಮಾಡ್ಬೇಕಾಗತ್ತೆ, ಸೊ ಯು ನೀಡ್ ಟು ಹ್ಯಾವ್ ಅ ಅಪ್ಲಿಕೇಶನ್ ಆರ್ ಯು ನೀಡ್ ಟು ಹ್ಯಾವ್ ಅ ಸಾಫ್ಟ್ವೇರ್. ಸೊ ಈಗ ನಿಮ್ಮ ಸ್ಮಾರ್ಟ್ ಫೋನ್ ತಗೊಂಡ್ರೆ ಏನಾಯ್ತು, ನಿಮ್ಮ ಆಂಡ್ರಾಯ್ಡ್ ಬಂದು ಸಿಸ್ಟಮ್ ಸಾಫ್ಟ್ವೇರ್ ಆಯ್ತು, ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಡೈಲಿ ಹಂಟು ಅಥವಾ ನೀವು WPS ಆಫೀಸು, ಇವೆಲ್ಲವೂ ನಾವೇನಂತ ಕರಿತೀವೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಹಾಗೇನೆ ನಿಮ್ಮ ಸಿಸ್ಟಮ್ ನೀವು ಏನೇ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಬಂದಿರೋ ವಿಂಡೋಸ್ XP ವಿಂಡೋಸ್ 7 ವಿಂಡೋಸ್ 10 ಇವು ಯಾವುದೋ ಒಂದು ಸಿಸ್ಟಮ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಬಟ್ ಅದಾದ್ಮೇಲೆ ನೀವು ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ಹಾಕೊಳ್ತೀರಾ, ಏನು ನಿಮ್ಮ MS ಆಫೀಸ್ ಹಾಕೊಳ್ತೀರಾ, ಮತ್ತೆ ಗೂಗಲ್ ಟೂಲ್ಸ್ಗಳಿಗೆ ಸಂಬಂಧಪಟ್ಟಂಗೆ ಇನ್ಸ್ಟಾಲ್ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಝೂಮ್ ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ. ಇವನ್ನೆಲ್ಲ ನಾವೇನಂತ ಕರಿತೀವಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. There are again two broad categories of application software. ಒಂದು ಜನರಲ್ ಪರ್ಪಸ್ ಮತ್ತು ಇನ್ನೊಂದು ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಏನಿದು ಜನರಲ್ ಪರ್ಪಸ್ ಸಾಫ್ಟ್ವೇರ್ ಮತ್ತೆ ಕಸ್ಟಮೈಸ್ಡ್ ಸಾಫ್ಟ್ವೇರ್ ಅಂತ ಅಂದ್ರೆ,
General purpose software is that which the same whenever it is sold. ಲೈಕ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಕಂಪಲ್ಸರಿ ಹಾಕೊಳ್ಳೇಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ನನ್ನ ಲ್ಯಾಪ್ಟಾಪ್ ಅಂತ ಅಂದರೆ ನನಗೆ ವಿಂಡೋಸ್ ಕಂಪಲ್ಸರಿ ಬೇಕೇ ಬೇಕದು, ಅದಿಲ್ಲ ಅಂತಂದರೆ ನಾನು ಏನು ಮಾಡೋದಕ್ಕೆ ಆಗಲ್ಲ. ದಿಸ್ ಇಸ್ ವಾಟ್ ಜನರಲ್ ಪರ್ಪಸ್. ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಅಂದರೆ ನಿಮಗೆ ಯಾವ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ನ ಅವಶ್ಯಕತೆ ಇದೆ, ಸೊ ಅದನ್ನು ನೀವೇನು ಮಾಡ್ಕೊಳ್ತೀರಾ, ನಾನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ವಿಂಡೋಸ್ 10 ನಾನು ಏನು ಮಾಡಿದ್ದೀನಿ, ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದಟ್ ಈಸ್ ವಾಟ್ ಸಿಸ್ಟಮ್ ಸಾಫ್ಟ್ವೇರ್. ಇದಾದ್ಮೇಲೆ ಕೆಲವೊಂದು ಬೇಸಿಕ್ ಏನೋ ಸಾಫ್ಟ್ವೇರ್ಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಎಡ್ಜ್ ಇರ್ಬೋದು, ನೆಟ್ವರ್ಕ್ ಟೂಲ್ಸ್ ಇರ್ಬೋದು, ಕಂಟ್ರೋಲ್ ಪ್ಯಾನಲ್ ಇರ್ಬೋದು. ಈ ತರ ಕೆಲವೊಂದು ಏನೋ ಅಪ್ಲಿಕೇಶನ್ಸ್ಗಳು ಎಲ್ಲ ನಿಮಗೆ ಆಲ್ರೆಡಿ ಡಿಫಾಲ್ಟ್ ಆಗಿ ಇರುತ್ತೆ. ಸ್ಪೆಸಿಫಿಕ್ ಪರ್ಪಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಗೂಗಲ್ ಕ್ರೋಮ್ ಇರ್ಬೋದು, ಝೂಮ್ ಇರ್ಬೋದು, ಸೋಫಾ ಸ್ಟ್ಯಾಟ್ಸ್ ಇರ್ಬೋದು, ಎನಿ ಡೆಸ್ಕ್ ಇರ್ಬೋದು, ಟ್ಯಾಲಿ ERP ಇರ್ಬೋದು, ಪ್ಲೇಗರಿಸಮ್ ಚೆಕ್ಕರ್ ಇರ್ಬೋದು. ಇವೆಲ್ಲವೂ ಏನು ಅಂತಂದ್ರೆ ನನ್ನ ಅವಶ್ಯಕತೆಗೆ ತಕ್ಕನಾಗಿ ನಾನು ಏನು ಮಾಡ್ಕೊಳ್ತಾ ಹೋಗ್ತೀನಿ, ನಾನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಸ್ ಅ ಸ್ಪೆಸಿಫಿಕ್ ಸಾಫ್ಟ್ವೇರ್, ಸಾರಿ ವಾಟ್ ಇಸ್ ದಟ್, ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಏನು ಮಾಡ್ತೀವಿ ಕರಿತಾ ಹೋಗ್ತೀವಿ. ಸೊ ಇದು ಬಂದು ಏನೋ 3 ಮೇಜರ್ ಕ್ಯಾಟಗರೀಸ್ ಆಫ್ ಸಾಫ್ಟ್ವೇರ್, ದಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರು, ಪ್ರೋಗ್ರಾಮಿಂಗ್ ಟೂಲ್ಸು, ಮತ್ತು ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇಷ್ಟು ಬಂದು ಬ್ಯಾಕ್ಗ್ರೌಂಡ್ ತಿಳ್ಕೊಂಡಾದ್ಮೇಲೆ, ಸೊ ನಾವು ಮಾತಾಡಿದ್ದೇನೋ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ವಿ. ಸಾಫ್ಟ್ವೇರ್ ಅದಾದ್ಮೇಲೆ ಸಿಸ್ಟಮ್ ಸಾಫ್ಟ್ವೇರು, ಪ್ರೋಗ್ರಾಮಿಂಗ್ ಟೂಲ್ಸು ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ವಿ. ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಏನು ಬರೋದು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಬರೋದು ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಓಕೆ, ಸೊ ದಟ್ ಈಸ್ ವೇರ್ ನಮ್ಮ 2ನೇ ಮಾಡ್ಯೂಲ್ ಸ್ಟಾರ್ಟ್ ಆಗುವಂಥದ್ದು. ಐ ಥಿಂಕ್ ನಾನು ನಿಮಗೆ ಸಿಲೆಬಸ್ ಆಲ್ರೆಡಿ ಕಳಿಸಿದ್ದೀನಿ. ಸೊ ಬಟ್ ಸ್ಟಿಲ್ ಫಾರ್ ದ ರಿವಿಷನ್ ಪರ್ಪಸ್ ಐ ಹ್ಯಾವ್ ರಿಟನ್ ಹಿಯರ್ ದ ಕಾನ್ಸೆಪ್ಟ್ ದಟ್ ವಿ ವಿಲ್ ಗೋಯಿಂಗ್ ಟು ಕವರ್ ಇಟ್ ಇನ್ ಮಾಡ್ಯೂಲ್ ನಂಬರ್ 2. ಒಂದು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಏನು ಆಪರೇಟಿಂಗ್ ಸಿಸ್ಟಮು, ಏನು ಇದ್ರ ಫಂಕ್ಷನ್ಸು ಅಂತ ಒಂದು. ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ OS. ಸೊ ಇದರಲ್ಲಿ ನಿಮಗೆ ಕ್ಯಾಟಗರೀಸ್ ಬರುತ್ತಾ ಹೋಗುತ್ತೆ, ಯಾವ್ಯಾವ ರೀತಿ OSಗಳು ಬರ್ತವೆ ಅಂತ ಅದನ್ನ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ವಿಂಡೋಸ್ 10 ಬಗ್ಗೆ ಮಾತಾಡ್ತೀವಿ, ಬಿಕಾಸ್ ಕರೆಂಟ್ ರನ್ನಿಂಗ್ ಅಲ್ಲಿರೋದು ವಿಂಡೋಸ್ 10, ಬಿಕಾಸ್ ನಿಮ್ಮ ವಿಂಡೋಸ್ 7, ವಿಂಡೋಸ್ 8 ಅವೆಲ್ಲ ಆಲ್ರೆಡಿ ಓಲ್ಡ್ ವರ್ಷನ್ಸ್ಗಳು. ಅದು ಇವಾಗ ಹೊಸ ವರ್ಷನ್ ಅದು ವಿಂಡೋಸ್ 10 ಬಗ್ಗೆ ನೋಡ್ತಾ ಹೋಗ್ತೀವಿ. ವಿಂಡೋಸ್ 10 ಅಂದ್ರೆ ಏನು, ಅದರಲ್ಲಿ ಹೊಸ ಬಂದಿರುವಂಥ ಫೀಚರ್ಸ್ಗಳೇನು, ಅದು ಯಾವ ರೀತಿ ಇರುತ್ತೆ, ಮತ್ತು ಇದ್ರಲ್ಲಿ ಬರುವಂಥ ಕಾಂಪೊನೆಂಟ್ಸು ಲೈಕ್ ಡೆಸ್ಕ್ಟಾಪು, ಟಾಸ್ಕ್ ಬಾರು, ಸ್ಟಾರ್ಟ್ ಮೆನು, ಮೈ ಕಂಪ್ಯೂಟರ್, ರೀಸೈಕಲ್ ಬಿನ್ನು, ವಿಂಡೋಸ್ ಆಕ್ಸರೀಸು, ಕ್ಯಾಲ್ಕುಲೇಟರು, ನೋಟ್ ಪ್ಯಾಡು, ಪೇಂಟು, ವರ್ಡ್ ಪ್ಯಾಡು, ಕ್ಯಾರೆಕ್ಟರ್ ಮ್ಯಾಪ್ ಅಂತೆ, ವಿಂಡೋಸ್ ಎಕ್ಸ್ಪ್ಲೋರರು, ಎಂಟರ್ಟೈನ್ಮೆಂಟು, ಇನ್ಸ್ಟಾಲೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರು, ಯೂಸಿಂಗ್ ಸ್ಕ್ಯಾನರು, ಸಿಸ್ಟಮ್ ಟೂಲ್ಸ್, ಕಮ್ಯುನಿಕೇಷನ್ನು, ಶೇರಿಂಗ್ ನೆಟ್ವರ್ಕ್ ಬಿಟ್ವೀನ್ ಕಂಪ್ಯೂಟರ್ಸು. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸು ವಿಂಡೋಸ್ 10ಗೆ ಸಂಬಂಧಪಟ್ಟಂಗೆ ಏನು ಮಾಡ್ತೀವಿ, ಕಲಿತಾ ಹೋಗ್ತೀವಿ. ಅದಾದಮೇಲೆ ಒಂದು ನೆಟ್ವರ್ಕಿಂಗ್ ಸಂಬಂಧಪಟ್ಟಂಗೆ ಟೈಪ್ ಆಫ್ ಕಂಪ್ಯೂಟರ್ ನೆಟ್ವರ್ಕು, ಲ್ಯಾನು ಮತ್ತು ವ್ಯಾನ್ ಬಗ್ಗೆ ಏನು ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಇಷ್ಟು ಬಂದು ಏನೋ ನಿಮ್ಮ ಮಾಡ್ಯೂಲ್ ನಂಬರ್ 2 ಅಲ್ಲಿ ನೋಡುವಂಥದ್ದು. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ the operating system is. An operating system can be considered to be a resource manager which manages all the resources of a computer. ಅರ್ಥ ಅಂದರೆ ಏನು, ಸೊ ಒಂದು ಸಿಸ್ಟಮ್ನಲ್ಲಿ ಇರುವಂಥ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸೋರ್ಸಸ್ನ ಏನು ಮಾಡುತ್ತೆ, ಇದನ್ನ ಮ್ಯಾನೇಜ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್. ಇಟ್ಸ್ ಹಾರ್ಡ್ವೇರ್ ಇನ್ಕ್ಲೂಡ್ CPU, RAM, ಹಾರ್ಡ್ ಡಿಸ್ಕ್, ನೆಟ್ವರ್ಕ್, ಅದರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಎಲ್ಲನೂ ಮ್ಯಾನೇಜ್ ಮಾಡುತ್ತೆ. ಇವತ್ತು ನೀವು ಒಂದು ಮಾನಿಟರ್ ತಂದಿರ್ತೀರಾ, ಕೀಬೋರ್ಡ್ ತಂದಿರ್ತೀರಾ, ಮೌಸ್ ತಂದಿರ್ತೀರಾ, CPU ತಂದಿಟ್ಟಿರ್ತೀರಾ. CPU ಒಳಗಡೆ ನಿಮಗೆ RAM ಹಾಕಿರ್ತಾರೆ, ಹಾರ್ಡ್ ಡಿಸ್ಕ್ ಹಾಕಿರ್ತಾರೆ, ನೆಟ್ವರ್ಕ್ ಕನೆಕ್ಟಿವಿಟೀಸ್ಗಳೆಲ್ಲ ಹಾಕಿರ್ತಾರೆ. ಇದು ಎಲ್ಲಾನು ಓವರಾಲ್ ಆಗಿ ಮ್ಯಾನೇಜ್ ಮಾಡೋ ಒಂದು ಸಿಸ್ಟಮ್ ಇದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್. It also controls various application software and device drivers, manages system security and handles access by different users. ನಿಮ್ಮ ಹೋಲ್ ಸಿಸ್ಟಮ್ ಅಲ್ಲಿ ಏನೇ ಒಂದು ವರ್ಕನ್ನು ನೀವು ಪರ್ಫಾರ್ಮ್ ಮಾಡಬೇಕು, ಯಾವುದೇ ಒಂದು ಪರ್ಟಿಕ್ಯುಲರ್ ಔಟ್ಪುಟ್ ಡಿವೈಸೋ ಇನ್ಪುಟ್ ಡಿವೈಸೋ ವರ್ಕ್ ಆಗಬೇಕು ಅಂತಂದರೆ ದ ಮೋಸ್ಟ್ ರಿಕ್ವೈರ್ಡ್ ಸೋರ್ಸ್ ಇಸ್ ಆಪರೇಟಿಂಗ್ ಸಿಸ್ಟಮ್. ಅದಿಲ್ಲ ಅಂತಂದರೆ ನೀವೇನು ವರ್ಕ್ ಪ್ರೋಸೆಸ್ ಮಾಡೋದಕ್ಕೆ ಆಗಲ್ಲ.
ಸೊ ಇಟ್ಸ್ ಲೈಕ್ ಅ ಡಮ್ಮಿ, ಒಂಥರ ನಾನ್ ಲಿವಿಂಗ್ ಬೀಯಿಂಗ್ ಥಿಂಗ್ ಇದ್ದಂಗೆ. ನೀವೇನಾದ್ರೂ ಆಪರೇಟಿಂಗ್ ಸಿಸ್ಟಮ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲೋ ಅಥವಾ ನಿಮ್ಮ ಕಂಪ್ಯೂಟರ್ಲೋ ಅಥವಾ ನಿಮ್ಮ ಮೊಬೈಲಲ್ಲೋ ಇಲ್ಲ ಅಂತ ಅಂದ್ರೆ ಇಟ್ ಇಸ್ ಡೆಡ್ ಅಂತ ಅರ್ಥ. It is the most important system software. Examples of popular OS are Windows, Linux, Android and so on. ಐ ಥಿಂಕ್ ನಾವುಗಳು ಯೂಸ್ ಮಾಡ್ತಿರೋದು ಎರಡೇ ಯೂಸ್ ಮಾಡ್ತಿರೋದು, ಒಂದು ವಿಂಡೋಸು. ಐ ಥಿಂಕ್ ನೀವು ನಮ್ಮ ಕಂಪ್ಯೂಟರ್ ಲ್ಯಾಬಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲವೂ ಕಡೆನೂ ಇರೋದು ವಿಂಡೋಸ್ 10 ಅಥವಾ ವಿಂಡೋಸ್ 8 ಇರುತ್ತೆ ಯೂಶಲಿ. ನಿಮ್ಮ ಮೊಬೈಲಲ್ಲಿ ಜಾಸ್ತಿ ನೀವು ಯೂಸ್ ಮಾಡೋದು ಆಂಡ್ರಾಯ್ಡು, ಅನ್ಲೆಸ್ ನಿಮ್ಮ ಮೊಬೈಲ್ ಐಫೋನ್ ಆಗಿಲ್ಲ ಅಂತ ಅಂದ್ರೆ. ಬೇರೆ ಇನ್ನೆಲ್ಲ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ ಬಂದು ಆಂಡ್ರಾಯ್ಡ್ ಅನ್ನ, ಅದು ಬಿಟ್ಟು ಬೇರೆ ಯೂಸ್ ಮಾಡಲ್ಲ. iOS ಬಂದು ಯೂಸ್ ಮಾಡೋದು ಯಾರು, ಐಫೋನ್ ಅವ್ರು ಏನ್ ಮಾಡ್ತಾರೆ, iOS ಯೂಸ್ ಮಾಡ್ತಾರೆ. ಅವ್ರದ್ದೇ ಡಿಫ್ರೆಂಟ್ ಸಾಫ್ಟ್ವೇರ್ ಇರುತ್ತೆ. ಐ ಥಿಂಕ್ ನೀವು ಯಾರಾದ್ರೂ ಐಫೋನ್ ಯೂಸ್ ಮಾಡಿದ್ರೆ ನೋಡ್ಬೋದು. ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡೋ ಅಷ್ಟಾಗಿ ನೀವು ಐಫೋನ್ ಅಲ್ಲಿ ಯೂಸ್ ಮಾಡೋದಾಗಲ್ಲ. ಮಾಡಕ್ಕಾಗಲ್ಲ ಅನ್ನೋದಕ್ಕಿಂತ ಇದರಲ್ಲಿ ನಡೆಯುವಂತ ಪ್ರೋಸೆಸ್ಸೇ ಬೇರೆ ತರ ಇರುತ್ತೆ, ಅದರಲ್ಲಿ ನಡೆಯುವಂತ ಪ್ರೋಸೆಸ್ಸೇ ಬೇರೆ ತರ ಇರುತ್ತೆ. ಐ ಥಿಂಕ್ ಈವನ್ ಈಗ ನಾನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ HP, ನಮ್ಮ ಕಂಪ್ಯೂಟರ್ ಲ್ಯಾಬಲ್ಲಿ ಯೂಸ್ ಮಾಡ್ತಿರೋದೆಲ್ಲ ಆಲ್ಮೋಸ್ಟ್ HP. ಇದು ನಾವೇನ್ ಮಾಡಿದೀವಿ, ವಿಂಡೋಸ್ ನ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. ಅದೇ ನೀವು ಮ್ಯಾಕ್ ಏರ್ ಏನಾದ್ರು ತಗೊಂಡ್ರೆ, ಯಾರ್ದು ನಿಮ್ಮ ಆಪಲ್ ಕಂಪ್ನಿಗೆ ಮ್ಯಾಕ್ ಏರ್ ಏನಾದ್ರು ತಗೊಂಡ್ರೆ, ಸೊ ಅದರಲ್ಲಿರೋ ಹೋಲ್ ಫಂಕ್ಷನಾಲಿಟಿನ ಡಿಫ್ರೆಂಟ್ ಇರುತ್ತೆ. ಯಾಕೆ, ಬಿಕಾಸ್ ಅವ್ರು ಯೂಸ್ ಮಾಡಿರುವಂತ ಆಪರೇಟಿಂಗ್ ಸಿಸ್ಟಮ್ ಬಂದು iOS, ನಾವು ಯೂಸ್ ಮಾಡಿರೋದು ಬಂದು ವಿಂಡೋಸ್. ಹಾಗೆ ಮೊಬೈಲ್ ಫೋನಲ್ಲೂ ಅಷ್ಟೇ, ಎಕ್ಸೆಪ್ಟ್ ಆಪಲ್ ಐಫೋನ್ಸ್ಗಳು ಬಿಟ್ರೆ ಇನ್ನೆಲ್ಲರೂ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ, ಆಂಡ್ರಾಯ್ಡ್ ಯೂಸ್ ಮಾಡ್ತಾರೆ. ಬಟ್ ಬೇರೆ ಐಫೋನ್ ಯೂಸ್ ಮಾಡೋರೆಲ್ಲ ಏನ್ ಮಾಡ್ತಾರೆ, iOS ಯೂಸ್ ಮಾಡ್ತಾರೆ. ಸೊ ಹೀಗೆ ಆಪರೇಟಿಂಗ್ ಸಿಸ್ಟಮು ಅದರದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಒಳಗೊಂಡು ವಿಂಡೋಸು, ಲಿನಕ್ಸು, ಆಂಡ್ರಾಯ್ಡು, ಉಬುಂಟು, ಈ ತರ ಎಷ್ಟೊಂದು ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅಲ್ಟಿಮೇಟ್ ಯೂಸೇಜ್ ಏನು, ಸೊ ಇವತ್ತು ನಾನು ಏನೇ ಒಂದು ಪ್ರೋಗ್ರಾಮಿಂಗ್ ನಾನು ಮಾಡಬೇಕು ಅಂತ ಅಂದ್ರೆ ಅದಕ್ಕೊಂದು ಮೇಜರ್ ಸೋರ್ಸ್ ಇರಬೇಕು, ಅದೇ ಏನು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್. An operating system is an interface between computer user and then the computer hardware. Of course ನಮ್ಗೆ ಗೊತ್ತಿದೆ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ವಿತ್ ಯೂಸಿಂಗ್ ದ ಹಾರ್ಡ್ವೇರ್ಸ್. ಇದು ಎರಡನ್ನೂ ನಾವು ಆಕ್ಟಿವ್ ಮಾಡಬೇಕು ಅಂತ ಅಂದ್ರೆ ಮಾಡೋಕ್ಕೆ ಬೇಕಾಗಿರೋದೇ ಒಂದು, ಯಾವುದು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್. An operating system is a software which performs all the basic tasks like file management, memory management, process management, handling input and output, controlling peripheral devices such as disk drivers and printers. I think ನಾನು ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ತೀನಿ. ವಿ ಹ್ಯಾವ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ದಿಸ್ ಆಪರೇಟಿಂಗ್ ಸಿಸ್ಟಮ್. ಒಟ್ಟಿನಲ್ಲಿ ಈ ಎಲ್ಲ ಆಕ್ಟಿವಿಟಿ, ಒಂದು ಫೈಲ್ ಮ್ಯಾನೇಜ್ ಇರ್ಬೋದು, ಮೆಮೊರಿ ಮ್ಯಾನೇಜ್ಮೆಂಟ್ ಇರ್ಬೋದು, ಓವರ್ ಆಲ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇನ್ಪುಟ್ ಔಟ್ಪುಟ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಎಲ್ಲ ಹಾರ್ಡ್ವೇರ್ ಡಿವೈಸಸ್ಗಳನ್ನ ಮ್ಯಾನೇಜ್ ಮಾಡೋದು, ಇದೆಲ್ಲಾನು ಮಾಡಬೇಕು ಅಂತ ಅಂದ್ರೆ ವಿ ನೀಡ್ ವಾಟ್ ವಿ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್. The primary objective of an operating system are twofold. The first is to provide service for building and running the application program. ನಾನು ಆಗ್ಲೇ ಹೇಳಿದೆ, ವಾಟ್ಸಪ್ ಯೂಸ್ ಮಾಡಬೇಕಾ, ಯು ನೀಡ್ ಆಂಡ್ರಾಯ್ಡ್. ಇವತ್ತು ನಾನು MS ಪವರ್ ಪಾಯಿಂಟ್ ಯೂಸ್ ಮಾಡಬೇಕಾ, ಯು ನೀಡ್ ವಿಂಡೋಸ್ 10 ಆರ್ ವಿಂಡೋಸ್ 8 ಆರ್ ವಿಂಡೋಸ್ 7. ಅಂದ್ರೆ ಅರ್ಥ ಏನು, ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಪರೇಟಿಂಗ್ ಸಿಸ್ಟಮ್ ಇಷ್ಟು ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ನ ರನ್ ಮಾಡೋದಕ್ಕೆ ಬೇಕಾಗಿರುವಂತ ಮೇಜರ್ ರಿಕ್ವೈರ್ಮೆಂಟ್. When an application program needs to be run, it is the operating system which loads the program into memory and allocates it to the CPU for execution. ಅದಿಲ್ಲ ಅಂತಂದ್ರೆ ನಿಮ್ಗೆ ಓವರ್ ಆಲ್ ಪ್ರೋಸೆಸ್ ರನ್ನೇ ಆಗೋದಿಲ್ಲ. When multiple application programs need to be run, the operating system decides the order of the execution. Second objective of an operating system is to provide an interface to the user through which the user can interact with the computer. ಕಂಪ್ಯೂಟರ್ ಅನ್ನೋದು ಒಂದು ಜೀವ ಇಲ್ಲದೆ ಇರುವಂತ ಒಂದು ವಸ್ತು. ಇದ್ರ ಜೊತೆ ನಾನು ಏನ್ ಮಾಡಬೇಕು, ನಾನು ಕನೆಕ್ಷನ್ ಇಟ್ಕೊಳ್ಬೇಕು, ಇದ್ರ ಜೊತೆ ನಾನು ಏನೋ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ರೆ, ಸೊ ವಿ ನೀಡ್ ವಾಟ್ ವಿ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್. ಯೂಸರ್ ಇಂಟರ್ಫೇಸ್ is a software component which is a part of the operating system and whose job is to take commands or inputs from a user for the operating system to process ಅಂತ ಅಷ್ಟೇ. ಇವಾಗ ನಾನು ಹೌ ಆರ್ ಯು ಅಂತ ನಾನು ಇಲ್ಲಿ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದ್ರೆ ಅದೇನ್ ಮಾಡಬೇಕು, ಅದರದೇ ಆದ ಒಂದು ಓನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ನಂಗೆ ರಿಸಲ್ಟ್ ಕೊಡೋದಿದೆಯಲ್ಲ, ಆ ಓನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಪ್ರೋಸೆಸ್ ಮಾಡೋದಿದೆಯಲ್ಲ, ದಟ್ ಇಸ್ ವಾಟ್ ದ ಆಪರೇಟಿಂಗ್ ಸಿಸ್ಟಮ್ ವಿಲ್ ಗೋಯಿಂಗ್ ಟು ಡೂ. ಸೊ ದೀಸ್ ಆರ್ ದ ಮೇಜರ್ ಟೂ ಆಬ್ಜೆಕ್ಟಿವ್ಸ್ ಆಫ್ ಯುವರ್ ದ ಕಂಪ್ಯೂಟರ್ operating system. Now, this is what the point which I was already mentioned, that is regarding functions of operating system. ಸೊ ನಿಮ್ಮ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವೆರೈಟಿ ಆಫ್ ಫಂಕ್ಷನ್ ಅಲ್ಲೋ ಅಥವಾ ವೆರೈಟಿ ಆಕ್ಟಿವಿಟೀಸ್ಗಳನ್ನ ನೀವೇನ್ ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ. ಅದನ್ನೇ ನಾವು ಏನು ಫೀಚರ್ಸ್ ಅಥವಾ ಫಂಕ್ಷನ್ಸ್ ಅಂತ ಕರೆಯುವಂಥದ್ದು.
ಅದರಲ್ಲಿ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಇದೆ, ಫೈಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಡಿವೈಸ್ ಮ್ಯಾನೇಜ್ಮೆಂಟ್ ಅಂತಿದೆ, ಸೆಕ್ಯೂರಿಟಿ, ಜಾಬ್ ಅಕೌಂಟಿಂಗ್, ಸೆಕೆಂಡರಿ ಸ್ಟೋರೇಜ್ ಮ್ಯಾನೇಜ್ಮೆಂಟು, ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಬಿ ರಿಪೀಟ್ ಆಗಿದೆ, ನೆಟ್ವರ್ಕಿಂಗು, ಕೋಆರ್ಡಿನೇಷನ್ ಬಿಟ್ವೀನ್ ಅದರ್ ಸಾಫ್ಟ್ವೇರ್ ಅಂಡ್ ಯೂಸರ್ಸು, ಇದು ಎಲ್ಲವೂ ನಾವೇನಂತ ಕರಿತೀವಿ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಐ ಥಿಂಕ್ ನಾವು ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋದು ಒಂದು ಸಾಫ್ಟ್ವೇರ್ ಅಂದ್ರೆ ಏನು, ಅದ್ರಲ್ಲಿ ಬರುವಂಥ ಕ್ಯಾಟಗರೀಸ್ ಏನೇನು, ಅವುಗಳಲ್ಲಿ ಇರುವಂತಹ ಕಾಂಪೊನೆಂಟ್ಸ್ಗಳು ಯಾವ್ದ್ಯಾವುದು, ಎಕ್ಸಾಂಪಲ್ಸ್ಗಳು ಏನೇನು, ಅದಾದ್ಮೇಲೆ ಆಪರೇಟಿಂಗ್ ಸಾಫ್ಟ್ವೇರ್ ಅಂತ ಅಂದ್ರೆ ಏನು, ಯಾಕೆ ಬೇಕು, ವಾಟ್ ಇಸ್ ದ ಮೇಜರ್ ಆಬ್ಜೆಕ್ಟಿವ್, and we have listed down the various functions of this operating system. So in the next class we will going to discuss in detail about these functions of operating system. ಸೊ ನಾನು ಈ ಒಂದು ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಅಲ್ಲಿ ನಾನು ತೋರಿಸಬೇಕಾಗಿರುವಂಥ ಒಂದು ಐಟಮ್, ಐ ಥಿಂಕ್ ನೀವು ಇಲ್ಲಿ ದಿಸ್ ಪಿ ಸಿ ಅಂತ ನೋಡ್ತಿರಲ್ಲ, ಇಲ್ಲಿ ಹೋಗಿ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಪರ್ಟೀಸ್ ಅಂತ ಇರುತ್ತೆ. ಈ ಪ್ರಾಪರ್ಟೀಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ವಾಟ್ ಯು ಕಾಲ್ಡ್ ಈ ಲ್ಯಾಪ್ಟಾಪ್ನ ಒಂದು ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಅನ್ನೋದನ್ನ ಏನು ಮಾಡ್ತಾರೆ, ಡಿಸ್ಪ್ಲೇ ಮಾಡ್ತಾರೆ. ಐ ಥಿಂಕ್ ನೀವು ಇಲ್ಲಿ ನೋಡ್ಬೋದು, ನಾನು ಡಿವೈಸ್ ಮ್ಯಾನೇಜರ್ ಬಗ್ಗೆ ಇದನ್ನ ಮುಂದೆ ಮಾತಾಡ್ತೀನಿ. ವಿ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಕಂಪ್ಯೂಟರ್. ಐ ಥಿಂಕ್ ನೀವು ರೈಟ್ ಕಾರ್ನರ್ ಅಲ್ಲಿ ವಿಂಡೋಸ್ 10 ಅಂತ ನೋಡ್ತಾ ಇದ್ರೆ, ದಿಸ್ ಇಸ್ ವಾಟ್ ಐ ಸೆಟ್ ಲೈಕ್ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ 10 ಹೋಮ್ ಸಿಂಗಲ್ ಲ್ಯಾಂಗ್ವೇಜ್ ಅಟ್ 2020 ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಆಲ್ ರೈಟ್ಸ್ ಇಸ್ CEO. System processor Intel Core i3 7100U, CPU at 2.4 GHz, installed RAM 4 GB RAM, system type 64-bit operating system. ಎರಡು ಬರುತ್ತೆ, ಒಂದು 32-bit ಅಂತ ಬರುತ್ತೆ, 64-bit ಅಂತ ಬರುತ್ತೆ. ಪೆನ್ ಅಂಡ್ ಟಚ್ ಸಪೋರ್ಟ್ ವಿತ್ ಟಚ್ ಪಾಯಿಂಟ್ಸ್ ಅಂತ ಅಂದ್ರೆ ಅರ್ಥ, ನಾನು ನನ್ನ ಒಂದು ಸ್ಕ್ರೀನ್ ಅನ್ನ ವಿತ್ ಫಿಂಗರ್ ಅಲ್ಲಿ ನೀವು ಮೊಬೈಲ್ ಅಲ್ಲಿ ಏನು ಯೂಸ್ ಮಾಡ್ತೀರಾ ಆ ತರ ನಾನು ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ವರ್ಕ್ ಗ್ರೂಪ್ ಅಂಡ್ ವೆದರ್ ಇಟ್ ಈಸ್ ಲೈಸೆನ್ಸ್ಡ್ ಒನ್, ಪ್ರಾಡಕ್ಟ್ ಐ ಡಿ, ಎಸ್ ದಿಸ್ ಇಸ್ ಲೈಸೆನ್ಸ್ಡ್ ಒನ್. ಸೊ ಯೂಶಲಿ ಏನಾದರೂ ಅಕಸ್ಮಾತ್ ಇಲ್ಲಿ ಲೈಸೆನ್ಸ್ ಅಥವಾ ಪ್ರಾಡಕ್ಟ್ ಐ ಡಿ ಇಲ್ಲ ಅಂತ ಅಂದ್ರೆ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಏನಂದ್ರೆ ಪೈರೇಟೆಡ್ ಸಾಫ್ಟ್ವೇರ್ಸ್ನ ನೀವು ಯೂಸ್ ಮಾಡಿರ್ತೀರಾ ಅಂತ ಬಂದ್ಬಿಡುತ್ತೆ. ನೀವು ಐ ಡಿ ಇದ್ರೆ ಮಾತ್ರ ದಟ್ ಈಸ್ ವಾಟ್ ಲೈಸೆನ್ಸ್ಡ್ ಒರಿಜಿನಲ್ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಸೊ ದಿಸ್ ಈಸ್ ವಾಟ್ ದ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಆಪರೇಟಿಂಗ್ ಸಿಸ್ಟಮ್. ಅಂದ್ರೆ ಅರ್ಥ, ಇವತ್ತು ನೀವೇನೇ ಒಂದು ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ಏನೇ ವರ್ಕ್ ಪರ್ಫಾರ್ಮ್ ಮಾಡ್ತಾ ಇದ್ರು, ಸೊ ಆ ಪರ್ಫಾರ್ಮ್ ಮಾಡ್ತಿರೋದು ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ದಟ್ ಈಸ್ ವಾಟ್ ದ ಪ್ರೊಸೆಸರ್ ಇಂಟೆಲ್ ಕೋರ್ i3 7100 CPU at 2.4 GHz ಅಂತ. ಈ ಒಂದು ಪ್ರೊಸೆಸರ್ ಮುಖಾಂತರ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಏನ್ ಮಾಡ್ತಾ ಇದ್ದೀನಿ ನಾನು ರನ್ ಮಾಡ್ತಾ ಇದ್ದೀನಿ. ಹೋಪ್ ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋನ್ ಟು ಡಿಸ್ಕಸ್ ಫರ್ದರ್ about these functions of operating system. Thank you.